KCN ನ್ಯೂಸ್ಗೆ ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಮಲ್ಲಿಕಾರ್ಜುನ್ ಮುತ್ಯ ಪ್ರಕರಣ, ಸಿಬಿಐ ತನಿಖೆಗೆ ಮನವಿ, ಜಗನ್ನಾಥ್ ಜಮಾದರ್. ಬೀದರ್ ವಾರ್ತಾ ಇಲಾಖೆಯ ಕೊಂಡಿಯಾಗಿದ್ದ ನಾಗಶೆಟ್ಟಿ ತಾದ್ಲಾಪುರ್ ನಿವೃತ್ತಿ, ಗಣ್ಯರಿಂದ ಹಾರೈಕೆ. ನಶೆ ಭಿಕ್ಷಾಟನೆ ದ್ವೇಷ ಮುಕ್ತ ಜಿಲ್ಲೆ ಮಾಡಲು ಸಂಕಲ್ಪ, ಡಾಕ್ಟರ್ ಅಬ್ದುಲ್ ಖದೀರ್. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆ ಪರಿಹಾರ ಕ್ರಮಕ್ಕೆ ರಶ್ಮಿ ಭರವಸೆ. ಮಲ್ಲಿಕಾರ್ಜುನ್ ಮುತ್ಯ ಅವರ ಹೆಸರು ಹಾಳು ಮಾಡಲು ಕೆಲವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಎಂದು ಜಿಲ್ಲಾ ಟೋಕರಿ ಮತ್ತು ಕೋಳಿ ಸಮಾಜದ ಅಧ್ಯಕ್ಷ ಜಗನ್ನಾಥ್ ಜಮಾದರ್ ಆರೋಪಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಜಗನ್ನಾಥ್ ಜಮಾದರ್ ಅವರು ಮಾತನಾಡಿದ, ಮಲ್ಲಿಕಾರ್ಜುನ್ ಮುತ್ಯ ಅವರು ಕಳೆದ 15 ವರ್ಷಗಳಿಂದ ಭಕ್ತರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾ ಬರುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಪಕ್ಕದ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರದಲ್ಲಿಯೂ ಮುತ್ಯ ಅವರಿಗೆ ಅಪಾರವಾದ ಭಕ್ತಿ ವೃಂದವಿದೆ ಎಂದರು. ಈ ಭಕ್ತರ ಸಂಖ್ಯೆಯಲ್ಲಿ ನೋಡಿ ಕೆಲವರು ಅವರ ಕಾಲನ್ನು ಹಿಡಿದೆಳೆಯುವ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ಮುತ್ಯ ಅವರ ವಿರುದ್ಧ ಈ ಷಡ್ಯಂತರ ಮಾಡುವವರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮಲ್ಲಿಕಾರ್ಜುನ ಮುತ್ಯ ಶಾಪೂರ್ ಅವ್ರದ್ದು 15 ವರ್ಷದ ಹಿಡ್ಕೊಂಡು ಏನದ ಅಂತಂದ್ರೆ ಅವ್ರದ್ದು ಒಂದು ಒಳ್ಳೇದು ಕೆಲಸವನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಒಳ್ಳೆಯ ಕೆಲಸ ಅಂದ್ರೆ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಅವ್ರು ಏನೇ ಹೇಳಿದ್ರು ಅವ್ರದ್ದು ಯಾವುದೋ ಮಾತು ಸುಳ್ಳಾಗಲಾರ್ದು. ಅವ್ರು ಕರೆಕ್ಟಾಗಿ ಹೇಳಿ ಮಾಡಿ ಅದಕ್ಕೇನದಂಥ ಅನೇಕ ಉತ್ತರಗಳನ್ನು ಅವರು ಆ ಮನೆಯಲ್ಲಿ ಹೋದಂಥವ್ರಿಗೆ ಅಥವಾ ಏನೇ ಬ್ಯಾಸರಿಕೆ ಬಿದ್ದವರಿಗೆ ಅವ್ರು ಏನೇ ಒಂದು ಆಶೀರ್ವಾದ ಮಾಡಿದ್ರೆ ಅದು ಕಡಿಮೆ ಆಯ್ತದ ಅಂಥೇಳಿ ಎಲ್ಲರದ್ದು ಒಂದು ಅನುಭವ ಇದೆ. ಇವತ್ತ ಕರ್ನಾಟಕ ತಗೋರಿ, ಮಹಾರಾಷ್ಟ್ರ ತಗೋರಿ, ಆಂಧ್ರ ತಗೋರಿ, ತೆಲಂಗಾಣ ತಗೋರಿ, ಎಲ್ಲ ಒಂದು ರಾಜ್ಯಗಳಲ್ಲಿ ಏನದ ಅಂತಂದ್ರೆ ಅವರು ಒಳ್ಳೆಯ ರೀತಿಯಿಂದ ಬೆಳ್ಕೊತಾ ಬರ್ತಾ ಇದ್ದಾರೆ. ಈ ಬೆಳವಣಿಗೆ ಏನದ ಅಂತಂದ್ರೆ ಕೆಲವೊಂದು ಉಚ್ಚದಲ್ಲಿ ಇರುವಂತಹ ಅಂಥವರೇ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟವರೇ ಈ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬೆಳಿಗುಡಬಾರ್ದು. ಅವ್ರ ಮುಂದೆ ಬೆಳೆದ್ರೆ ಏನದಂತಾರೆ ಇಡೀ ಪೂರಾ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಇವರು ದೊಡ್ಡ ಒಂದು ವ್ಯಕ್ತಿ ಅಥವಾ ದೊಡ್ಡ ಒಂದು ಸ್ವಾಮೀಜಿ ಆಯ್ತಾರಂತ ತಿಳ್ಕೊಂಡು ಏನದ ಅಂದ್ರೆ ಅವ್ರಿಗೆ ಕಾಲು ಹಿಡಿದು ಎಳೆಯಂಥ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಈ ಕೇಸೇನು ಮಾಡಿದಾರ ಆ ಅಧಿಕಾರಿಗಳು ಯಾರೇನು ಕೇಸ್ ಕೊಟ್ಟಿದಾರ, ಅವ್ರೇನು ಸ್ವಇಚ್ಛೆದಿಂದ ಮಾಡಿದಾರ, ಅವ್ರೇನು ಯಾರು ಹೇಳಿದ್ರೆ ಮಾಡಿದಾರ, ಅದನ್ನು ತನಿಖೆ ಮಾಡಬೇಕು, CBIಗೆ ಒಪ್ಪಿಸ್ಬೇಕು. ಇದು ಒಪ್ಸಲ್ದೇ ಹೋದ್ರೆ ಅದು ಇವತ್ತೇನದಂದ್ರೆ ಇವತ್ತ ನಾಳೆ 2 ದಿನ ಗಡುವು ಕೊಡ್ತಾ ಇದ್ದೀವಿ. ಸೋಮವಾರ ದಿನ ಅಂತೂ ಗುಲ್ಬರ್ಗದಾಗ ಆಗ್ತಾ ಇದೆ. ಅದಕ್ಕೇನದಂದ್ರೆ 3 ರಾಜ್ಯದಲ್ಲಿ ಇವತ್ತು ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ 3-4 ರಾಜ್ಯದ ಏನದ ಅಂತಂದ್ರೆ ಹೋರಾಟ ಭಾಳ ತೀವ್ರವಾಗಿ ನಡೀತದ. ಮತ್ತು ಒಂದು ವೇಳೆ ಇದು ತೆಕ್ಕೊಂಬಲ್ದೇ ಹೋದ್ರೆ ಕೇಸ್ ವಾಪಸ್ ತೆಕ್ಕೊಂಬಲ್ದೇ ಹೋದ್ರೆ ಪ್ರತಿಯೊಂದು ಗಲ್ಲಿಯಲ್ಲಿ ಕೂಡ ನಾವು ಕೂಡ ಹೋರಾಟ ಮಾಡಬೇಕಾಯ್ತದ. ರಾಜ್ಯದಲ್ಲಿ ಇದೊಂದು ಭಾಳ ದೊಡ್ಡ ಹೋರಾಟ ಇದೆ. ಈ ಹೋರಾಟ ಕಂಪಲ್ಸರಿ ಅವ್ರು ತಕ್ಕೊಲೇಬೇಕು. ಅದಕ್ಕೇನದಂದ್ರೆ CBIಗೆ ಒಪ್ಪಿಸಲೇಬೇಕು. ವಾಪಸ್ ಏನದಂತಂದ್ರೆ ಇದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಇವತ್ತು ಹಿರಿಯರಾದಂಥ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಗೃಹ ಮಂತ್ರಿಗಳಾಗಲಿ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ರಾಜ್ಯದ ಒಂದು ವ್ಯಕ್ತಿಗಳೇನದಂತಂದ್ರೆ ಅದು ತನಿಖೆ ಮಾಡಿ ಅದಕ್ಕೇನದಂದ್ರೆ ಒಳ್ಳೆ ಅದಕ್ಕೆ ಏನದಂದ್ರೆ ಅದಕ್ಕೆ ತನಿಖೆ ಮಾಡಿ ಅದಕ್ಕೆ ಕರೆಕ್ಟಾಗಿ ಯಾವುದದ ಯಾವುದಿಲ್ಲ ಅಂತ ನೋಡ್ಕೊಂಡು ಏನದ ಅಂತಂದ್ರೆ ಅದಕ್ಕೆ ಗಡುವು ಕೊಟ್ಟು ಅದಕ್ಕೆ ವೆರಿಫಿಕೇಷನ್ ಮಾಡಿ ಅದೇನದಂದ್ರೆ ಕೇಸಿಗೆ ಮುಂದುವರಿಸ್ಬೇಕಂತ ಹೇಳಿ ನಾನು ಇವತ್ತ ಜಿಲ್ಲಾ ಟೋಕರಿ ಕೋಳಿ ST ಟೋಕರಿ ಕೋಳಿ ಸಮಾಜ ಜಿಲ್ಲಾ ಅಧ್ಯಕ್ಷ ಜಗನ್ನಾಥ್ ಜಮಾದಾರ್ ಬೀದರ್ ಗೋಷ್ಠಿಗೆ ಆಗಮಿಸಿದಂಥ ಹಿರಿಯರಾದಂಥ ಕೋಳಿ ಸಮಾಜದ ಹಿರಿಯ ಮುಖಂಡರಾದಂಥ ಆತ್ಮೀಯ ಸೋದರರಾದಂಥ ಜಗನ್ನಾಥ್ ಜಮಾದಾರ್ ಅಣ್ಣವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ ಹಿರಿಯರು ಹಾಗೂ ಆತ್ಮೀಯ ಸೋದರ ಇನ್ನೋರ ಹಿರಿಯರು ಹಾಗೂ ನಮ್ಮ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದಂಥ ಮಲ್ಲಿಕನಾಥ್ ಮಡಿಯಣ್ಣವರಿಗೂ ಸಹ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತ ಸೋದರಿಗೂ ಸಹ ಸಂಗಮೇಶ್ ಬುರೆ. ಅದೇ ರೀತಿಯಾಗಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ನನ್ನ ಪತ್ರಕರ್ತ ಸೋದರಿಗೂ ಸಹ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ.
ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್ನಲ್ಲಿ ಗ್ರೂಪ್ ಡಿ ನೌಕರರಾಗಿ 34 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ನಾಗಶೆಟ್ಟಿ ತಾದ್ಲಾಪುರ್ ಅವರಿಗೆ ವಾರ್ತಾ ಇಲಾಖೆಯಿಂದ ಶುಕ್ರವಾರ ವಾರ್ತಾ ಭವನದಲ್ಲಿ ಆತ್ಮೀಯವಾಗಿ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಕಾಣಿಕೆ ನೀಡಿ ಸನ್ಮಾನಿಸಿ ನಿವೃತ್ತಿ ನಂತರದ ಜೀವನಕ್ಕೆ ಶುಭ ಹಾರೈಸಲಾಯಿತು. ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಸುಳ್ಳೋಳಿ ಮಾತನಾಡಿ, ನಾಗಶೆಟ್ಟಿ ಅವರದು ಯಾರ ಜೊತೆ ಒರಟಾಗಿ ಮಾತನಾಡದ, ಅನುಚಿತವಾಗಿ ವರ್ತಿಸದ ಶಾಂತ ಸ್ವಭಾವದ ವ್ಯಕ್ತಿತ್ವ. ನಾನು ನನ್ನ ಸುದೀರ್ಘ ಸೇವೆಯಲ್ಲಿ ನಾಗಶೆಟ್ಟಿರಂಥ ನೌಕರರನ್ನು ಕಂಡಿಲ್ಲ. ಅವರ ನಿವೃತ್ತಿ ನಂತರ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಎಂದು ಹಾರೈಸಿದರು. ವಾರ್ತಾ ಇಲಾಖೆಯ ನಿವೃತ್ತಿ ಉಪನಿರ್ದೇಶಕ ಜಿ ಚಂದ್ರಕಾಂತ್ ಮಾತನಾಡಿ, ನಾಗಶೆಟ್ಟಿ ಅವರು ನನ್ನ ಸೇವಾ ಅವಧಿಯಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ನಾನು ಸಾಕಷ್ಟು ಹತ್ತಿರದಿಂದ ಕಂಡಿದ್ದೇನೆ. ಅವರು ತನ್ನ ಕರ್ತವ್ಯದಿಂದ ಎಂದೂ ಪಲಾಯನ ಮಾಡಿದವರಲ್ಲ. ಸದಾ ನಗುಮುಖದ ಸ್ವಭಾವ ಅವರದು. ಬೀದರ್ ವಾರ್ತಾ ಕಚೇರಿ ಕಟ್ಟಡ ನಿರ್ಮಾಣದಲ್ಲಿ ಅವರ ಸೇವೆ ಅನನ್ಯವಾಗಿದೆ. ಅವರು ಮುಂದಿನ ಜೀವನ ಸುಖವಾಗಿರಲಿ ಎಂದರು. ಈ ಸಂದರ್ಭದಲ್ಲಿ ವಾರ್ತಾ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ನರೇಶ್ ಕುಮಾರ್, ಗ್ರಂಥಪಾಲಕ ತನ್ವೀರ್ ಇಕ್ಬಾಲ್, ಸಿನಿ ಚಾಲಕ ಕೃಷ್ಣ ಸೋಲ್ಪುರ್, ಆಶೀಸ್ ಹಜಾರೆ, ವಾಹನ ಚೊಕಟಗಾರ್ತಿ ಗೀತಾಬಾಯಿ, ಅವಿನಾಶ್ ಸೇರಿದಂತೆ ಪತ್ರಿಕೆಯ ಸಂಪಾದಕರು ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು. ಜಿಲ್ಲೆಯನ್ನು ನಶೆ, ಭಿಕ್ಷಾಟನೆ ಹಾಗೂ ದ್ವೇಷ ಮುಕ್ತಗೊಳಿಸಲು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ಸಂಕಲ್ಪ ತೊಟ್ಟಿದೆ ಎಂದು ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಹೇಳಿದರು. ಸಮಿತಿಯ ವತಿಯಿಂದ ನಗರದ ಜಿಲ್ಲಾ ಕನ್ನಡ ಭವನದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ದುಶ್ಚಟಗಳ ನಿಯಂತ್ರಣ ಕುರಿತು ಸಂಘ ಸಂಸ್ಥೆಗಳು ಹಾಗೂ ಸಮಾಜದ ಗಣ್ಯರ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಈ ನಿಟ್ಟಿನಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಯುವಕರ ಸಮಿತಿ ರಚಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಗುಟ್ಕಾ, ಸಿಗರೇಟ್, ಸಾರಾಯಿ ಸೇವನೆ, ಅತಿಯಾದ ಮೊಬೈಲ್ ಬಳಕೆ, ಚಟ, ಭಿಕ್ಷಾಟನೆ ಸಾಮಾಜಿಕ ಪಿಡುಗು ಆಗಿವೆ ಎಂದು ಹೇಳಿದರು. ಯುವಕರೇ ದೇಶದ ಸಂಪತ್ತು ಆಗಿದ್ದಾರೆ. ಆದರೆ ಮಾದಕ ವಸ್ತುಗಳು, ಮೊಬೈಲ್ ವ್ಯಸನದಿಂದಾಗಿ 25ರಿಂದ 30ರ ಒಳಗಿನ ಯುವಕರು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ. ಯುವಕರು ರೋಗ ಪೀಡಿತರಾದರೆ ದೇಶ ಬಲಹೀನ ಆಗುತ್ತದೆ. ಹೀಗಾಗಿ ಯುವಕರನ್ನು ದುಶ್ಚಟಗಳಿಂದ ಮುಕ್ತಗೊಳಿಸಿ ದೇಶವನ್ನು ಶಕ್ತಿಶಾಲಿ ಆಗಿಸುವ ಹೊಣೆಗಾರಿಕೆ ಎಲ್ಲರ ಮೇಲಿದೆ ಎಂದು ತಿಳಿಸಿದರು. ದುಶ್ಚಟಗಳು ವ್ಯಕ್ತಿ ಹಾಗೂ ಸಮಾಜದ ಪ್ರಗತಿಗೆ ಮಾರಕವಾಗಿವೆ. ಕಾರಣ ಅವುಗಳನ್ನು ನಿಯಂತ್ರಿಸುವುದು ಅವಶ್ಯಕವಾಗಿದೆ ಎಂದು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿಯ ಅಶೋಕ್ ವಡ್ಗಾವೆ ಹೇಳಿದರು. ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣಕ್ಕೆ ಸಮಿತಿ ಅಭಿಯಾನ ಹಮ್ಮಿಕೊಂಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ ಎಂದು ನುಡಿದರು. ಹಿಂದುಳಿದ ವರ್ಗಗಳ ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಪ್ರಮುಖರಾದ ಅಬ್ದುಲ್ ಮನ್ನಾನ್ ಸೇಠ್, ಹಾಕ್ಷೆಟ್ಟಿ ಪಾಟೀಲ್, ಶರಣಪ್ಪ ಮಿಠಾರೆ ಮತ್ತಿತರರು ಇದ್ದರು. ಮಾನ್ಯತೆ ನವೀಕರಣ ಪ್ರಕ್ರಿಯೆ ಸರಳಗೊಳಿಸುವುದು ಸೇರಿದಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಭರವಸೆ ನೀಡಿದರು. ಬೆಂಗಳೂರಿನಲ್ಲಿ ಶುಕ್ರವಾರ ತಮ್ಮನ್ನು ಭೇಟಿ ಮಾಡಿದ ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ನಿಯೋಗಕ್ಕೆ ಆಶ್ವಾಸನೆ ನೀಡಿದರು. ಮಾನ್ಯತೆ ನವೀಕರಣಕ್ಕೆ ಹಲವು ಷರತ್ತು ವಿಧಿಸಿದ ಕಾರಣ ಸಂಸ್ಥೆಗಳ ತೊಂದರೆ ಅನುಭವಿಸಬೇಕಾಗಿದೆ. ಶಾಲಾ ಭೂ ಪರಿವರ್ತನೆ, 1 ಎಕರೆ ಆಟದ ಮೈದಾನ, 6 ವರ್ಷ ಪೂರೈಸಿದ ಮಕ್ಕಳಿಗಷ್ಟೇ 1ನೇ ತರಗತಿಗೆ ಪ್ರವೇಶ ಮೊದಲಾದ ನಿಯಮಗಳಿಂದ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದು ಕಷ್ಟಕರವಾಗಿದೆ ಎಂದು ನಿಯೋಗದ ನೇತೃತ್ವ ವಹಿಸಿದ ಸಂಘದ ರಾಜ್ಯ ಅಧ್ಯಕ್ಷ ರೇವಣಸಿದ್ದಪ್ಪ ಜಲಾದೆ ತಿಳಿಸಿದರು. ಸಂಘದ ರಾಜ್ಯ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ಲೋಣಿ, ಉಪಾಧ್ಯಕ್ಷರಾದ ಎಂ ಮೌಲಾಲಿ, ಎನ್.ಡಿ. ನದಾಫ್, ಪ್ರಧಾನ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ, ಕಲ್ಯಾಣ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜೇಂದ್ರ ಮಣಗೇರಿ, ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ರಾಮ್ ಮೋಹನ್, ಗುಂಡಯ್ಯ ತೀರ್ಥ ಮತ್ತಿತರರು ಇದ್ದರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.